ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ SCP ಪಠ್ಯಕ್ರಮದ BCom 3ನೇ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯದಲ್ಲಿರುವ ಪ್ರತಿ ಪದ್ಯಪಾಠದಿಂದ ಗದ್ಯಪಾಠದಿಂದ ಬರುವಂತಹ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಬರ್ತವೆ ಅನ್ನೋದನ್ನು ನೋಡೋಣ. ಘಟಕ 1 ವಚನಗಳು. ಬಸವಣ್ಣ ಆಯ್ದಕ್ಕಿ ಲಕ್ಕಮ್ಮ. ಈ ಒಂದು ಪದ್ಯಪಾಠದಿಂದ ಯಾವ ಪ್ರಮುಖ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೋಡೋಣ. 5 ಮತ್ತು 10 ಅಂಕಗಳ ಇಂಪಾರ್ಟೆಂಟ್ ಕ್ವಶನ್ಸ್. ಒಂದನೆಯದು, ಒಳಗೂ ಹೊರಗೂ ಒಂದಾಗದವರ ಬಗ್ಗೆ ಬಸವಣ್ಣನವರ ಅಭಿಪ್ರಾಯವೇನು? ಎರಡನೆಯದು, ಸದ್ಭಕ್ತನಾಗುವ ಬಗೆ ಬಸವಣ್ಣನವರ ವಚನಗಳಲ್ಲಿ ಹೇಗೆ ನಿರೂಪಿತವಾಗಿದೆ ವಿವರಿಸಿ. ಮೂರನೆಯದು, ಭಕ್ತಿ ಶ್ರದ್ಧೆಗಳಿಲ್ಲದ ಶಿವಾರಾಧನೆ ವ್ಯರ್ಥ. ಈ ಮಾತನ್ನು ಬಸವಣ್ಣನವರ ವಚನಗಳ ಹಿನ್ನೆಲೆಯಲ್ಲಿ ಸ್ಪಷ್ಟಪಡಿಸಿ. ನಾಲ್ಕನೆಯದು, ಶಿವಶರಣರಲ್ಲಿ ಇರಬೇಕಾದ ಗುಣ ಸ್ವಭಾವಗಳನ್ನು ಕುರಿತು ಬರೆಯಿರಿ. ಐದನೆಯದು, ಮನಶುದ್ಧಿಯಿಲ್ಲದವರ ಬಗ್ಗೆ ಬಸವಣ್ಣನವರ ನಿಲುವೇನು? ಆರನೆಯದು, ಘನ ಶಿವಭಕ್ತರಿಗೆ ಬಡತನವಿಲ್ಲವೆಂದು ಆಯ್ದಕ್ಕಿ ಲಕ್ಕಮ್ಮನವರು ಹೇಳಲು ಕಾರಣವೇನು? ಏಳನೆಯದು, ಕಾಯಕದ ಮಹತ್ವವನ್ನು ಕುರಿತು ಬರೆಯಿರಿ. ಎಂಟನೆಯದು, ಶುದ್ಧ ಭಕ್ತರಾಗುವ ಪರಿ ಆಯ್ದಕ್ಕಿ ಲಕ್ಕಮ್ಮನ ವಚನಗಳಲ್ಲಿ ಹೇಗೆ ವ್ಯಕ್ತಗೊಂಡಿದೆ ವಿವರಿಸಿ. ಒಂಬತ್ತನೆಯದು, ಬಸವಣ್ಣ ಮತ್ತು ಆಯ್ದಕ್ಕಿ ಲಕ್ಕಮ್ಮನವರ ವಚನಗಳ ಆಶಯವನ್ನು ವಿವರಿಸಿ. ಹತ್ತನೆಯದು, ಬಸವಣ್ಣನವರ ವಚನಗಳ ಸಾರಾಂಶವನ್ನು ವಿವರಿಸಿ. 11ನೆಯದು, ಆಯ್ದಕ್ಕಿ ಲಕ್ಕಮ್ಮನವರ ವಚನಗಳ ಸಾರಾಂಶವನ್ನು ವಿವರಿಸಿ. ಘಟಕ 1ರಲ್ಲಿ ಬರುವ 2ನೇ ಪದ್ಯ, ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ಕುಮಾರವ್ಯಾಸ. ಈ ಒಂದು ಪದ್ಯಪಾಠದಿಂದ ಬರುವಂತಹ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಒಂದನೆಯದು, ಶ್ರೀಕೃಷ್ಣ ಮತ್ತು ಕರ್ಣರ ಸಂವಾದದ ಸ್ವಾರಸ್ಯವನ್ನು ವಿವರಿಸಿ. ಎರಡನೆಯದು, ಕುಲದ ಮಾತಿನಿಂದ ಕರ್ಣನು ಜರ್ಜರಿತಗೊಂಡ ಬಗೆಯನ್ನು ವಿವರಿಸಿ. ಮೂರನೇ ಪ್ರಶ್ನೆ, ಕೃಷ್ಣನ ರಾಜಕೀಯ ನೈಪುಣ್ಯತೆ ಕೃತಿಯಲ್ಲಿ ಹೇಗೆ ನಿರೂಪಿತವಾಗಿದೆ ಬರೆಯಿರಿ. ನಾಲ್ಕನೆಯದು, ಕೃಷ್ಣನಿಂದ ಆಲಿಸಿದ ಕಠೋರ ಸತ್ಯ ಉಂಟುಮಾಡಿದ ಪರಿಣಾಮಗಳನ್ನು ವಿಶ್ಲೇಷಿಸಿ. ಐದನೆಯದು, ಕರ್ಣನಲ್ಲಿರುವ ಸತ್ಯ ಮತ್ತು ಸ್ವಾಮಿನಿಷ್ಠೆಗಳು ಕೃತಿಯಲ್ಲಿ ಮೂಡಿಬಂದ ಬಗೆಯನ್ನು ವಿವರಿಸಿ. ಆರನೆಯದು, ಕರ್ಣನನ್ನು ಪಾಂಡವರ ಕಡೆಗೆ ಸೆಳೆಯಲು ಕೃಷ್ಣ ಮಾಡಿದ ತಂತ್ರವೇನು ವಿವರಿಸಿ. ಏಳನೆಯದು, ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಪದ್ಯಭಾಗದ ಆಶಯವನ್ನು ವಿವರಿಸಿ. ಎಂಟನೆಯದು, ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಕವಿತೆಯ ಸಾರಾಂಶವನ್ನು ವಿವರಿಸಿ. ಘಟಕ 1ರಲ್ಲಿ ಬರುವ ಮೂಢನಂಬಿಕೆಗಳ ಬೀಡಿನಲ್ಲಿ. ಭುವನೇಶ್ವರಿ ಹೆಗಡೆ. ಈ ಒಂದು ಗದ್ಯಪಾಠದಿಂದ ಬರುವಂತಹ 5 ಮತ್ತು 10 ಅಂಕಗಳ ಪ್ರಶ್ನೆಗಳನ್ನು ನೋಡೋಣ. ಒಂದನೆಯದು, ಹಕ್ಕಿಯ ಕೂಗು ತಂದೊಡ್ಡಿದ ಆತಂಕ. ಎರಡನೆಯದು, ಬೆಣ್ಣೆ ಮುದ್ದೆ ನೀರಿನಲ್ಲಿ ಮುಳುಗುವ ಪ್ರಸಂಗ. ಮೂರನೆಯದು, ಗ್ರಾಮೀಣ ಭಾಗದ ಜನರಲ್ಲಿರುವ ನಂಬಿಕೆಗಳನ್ನು ಕುರಿತು ಬರೆಯಿರಿ. ನಾಲ್ಕನೆಯದು, ನಂಬಿಕೆಗಳು ಜನರ ಮೇಲೆ ಬೀರುವ ಪ್ರಭಾವಗಳೆಂತಹವು ವಿವರಿಸಿ. ಐದನೆಯದು, ಗ್ರಹಣದ ಬಗೆಗೆ ಜನಪದರ ನಂಬಿಕೆಗಳಾವುವು ವಿವರಿಸಿ. ಆರನೆಯದು, ನೆಂಟರ ಆಗಮನದ ಮುನ್ಸೂಚನೆಗಳು ಹೇಗೆ ಗೋಚರಿಸುತ್ತವೆ ತಿಳಿಸಿ. ಏಳನೆಯದು, ಮೂಢನಂಬಿಕೆಗಳ ಬೀಡಿನಲ್ಲಿ ಲೇಖನದ ಆಶಯವನ್ನು ವಿವರಿಸಿ. ಘಟಕ 1ರಲ್ಲಿ ಬರುವ ಮಳೆ ಬರಿಸಲು ಸಾಧ್ಯವೇ ಪೂರ್ಣಚಂದ್ರ ತೇಜಸ್ವಿ. ಈ ಒಂದು ಗದ್ಯಪಾಠದಲ್ಲಿ ಬರುವ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಒಂದನೆಯದು, ವಿನ್ಸೆಂಟ್ ಶೆಫೆರರು ಮಳೆ ತರಿಸಲು ಮಾಡಿದ ಪ್ರಯತ್ನ
ಎರಡನೆಯದು ಡಾಕ್ಟರ್ ಸಿಂಪ್ಸನ್ರ ಕೃತಕ ಮಳೆಯ ಪ್ರಯೋಗ. ಮೂರನೆಯದು ವಿಜ್ಞಾನಿಗಳು ಮಳೆ ಬರಿಸಲು ಮಾಡಿದ ಪ್ರಯತ್ನಗಳನ್ನು ವಿವರಿಸಿ. ನಾಲ್ಕನೆಯದು ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳು ತಂದೊಡ್ಡುವ ಅಪಾಯಗಳನ್ನು ಚರ್ಚಿಸಿ. ಐದನೆಯದು ಮಳೆ ಬರಿಸಲು ಸಾಧ್ಯವೇ ಎಂಬ ಮಾತನ್ನು ಲೇಖನದ ಹಿನ್ನೆಲೆಯಲ್ಲಿ ಸ್ಪಷ್ಟಪಡಿಸಿ. ಆರನೆಯದು ಪ್ರಕೃತಿಯೊಂದಿಗೆ ಪ್ರಯೋಗಕ್ಕಿಳಿಯುವ ಮಾನವ ಎದುರಿಸುವ ಸವಾಲುಗಳೆಂತಹವು ವಿಶ್ಲೇಷಿಸಿ. ಏಳನೆಯದು ಮಳೆ ಬರಿಸಲು ಸಾಧ್ಯವೇ ಲೇಖನದ ಆಶಯವನ್ನು ವಿವರಿಸಿ. ಘಟಕ 2 ಕೀರ್ತನೆಗಳು. ಇಲ್ಲಿ ಇಬ್ಬರು ಕೀರ್ತನಕಾರರ ಕೀರ್ತನೆಗಳನ್ನು ನೀಡಲಾಗಿದೆ. ಒಂದನೆಯದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕನಕದಾಸರು. ಎರಡನೆಯದು ನಂಬಿ ನೆಚ್ಚದಿರು ನರಲೋಕ ಸುಖ ವಿಜಯದಾಸರು. ಈ ಎರಡು ಕೀರ್ತನೆಗಳಿಂದ ಬರುವ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಒಂದನೆಯದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೀರ್ತನೆಯ ಸಾರಾಂಶವನ್ನು ಬರೆಯಿರಿ. ಎರಡನೆಯದು ಮನುಷ್ಯ ಜೀವನ ಸಾಗಲು ಮಾಡುವ ವಿವಿಧ ಬಗೆಯ ಕರ್ತವ್ಯಗಳೇನು ಚರ್ಚಿಸಿ. ಮೂರನೆಯದು ನಂಬಿ ನೆಚ್ಚದಿರು ನರಲೋಕ ಸುಖ ಕೀರ್ತನೆಯ ಸ್ವಾರಸ್ಯವನ್ನು ಕುರಿತು ಬರೆಯಿರಿ. ನಾಲ್ಕನೆಯದು ನಿಜ ಸುಖದ ಬಗ್ಗೆ ಕೀರ್ತನಕಾರರ ನಿಲುವನ್ನು ಚರ್ಚಿಸಿ. ಐದನೆಯದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೀರ್ತನೆಯ ಆಶಯವನ್ನು ವಿವರಿಸಿ. ಆರನೆಯದು ನಂಬಿ ನೆಚ್ಚದಿರು ನರಲೋಕ ಸುಖ ಕೀರ್ತನೆಯ ಆಶಯವನ್ನು ವಿವರಿಸಿ. ಘಟಕ 2ರಲ್ಲಿ ಬರುವ ಮತ್ತೊಂದು ಪದ್ಯ ಬಸವರಾಜ ದೇವರ ರಗಳೆ ಅಥವಾ ಪೊಡವಿಗಧಿಪತಿಯಾಗಿ ಬಾಳು ಹರಿಹರ. ಈ ಒಂದು ಪದ್ಯಭಾಗದಿಂದ ಬರುವಂತಹ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಒಂದನೆಯದು ಶಿವನು ಬಸವಣ್ಣನವರಿಗೆ ಮಂಗಳವಾಡಕ್ಕೆ ಹೋಗು ಎಂದು ಹೇಳಿದ ಘಟನೆಯನ್ನು ಕುರಿತು ಬರೆಯಿರಿ. ಎರಡನೆಯದು ಶಿವನನ್ನು ಬಿಟ್ಟಿರಲಾರದ ಬಸವಣ್ಣನವರ ಮನಸ್ಥಿತಿ ಎಂತಹದು. ಮೂರನೆಯದು ಹರಕರುಣೋದಯಮಾದಂತರುಣೋದಯವಾದ ಪ್ರಸಂಗವನ್ನು ವಿವರಿಸಿ. ನಾಲ್ಕನೆಯದು ಶಿವನು ಬಸವಣ್ಣನವರಿಗೆ ಬೇಡೆನ್ನ ಕಂದ ನಿನ್ನೊಡನೆ ಬಪ್ಪೆ ಎಂದು ಭರವಸೆ ನೀಡಿದ ಸನ್ನಿವೇಶವನ್ನು ಚಿತ್ರಿಸಿ. ಐದನೆಯದು ಬಸವರಾಜ ದೇವರ ರಗಳೆ ಕವಿತೆಯ ಆಶಯವನ್ನು ಬರೆಯಿರಿ. ಆರನೆಯದು ಬಸವರಾಜ ದೇವರ ರಗಳೆ ಅಥವಾ ಪೊಡವಿಗಧಿಪತಿಯಾಗಿ ಬಾಳು ಕವಿತೆಯ ಸಾರಾಂಶವನ್ನು ವಿವರಿಸಿ. ಘಟಕ 2ರಲ್ಲಿ ಬರುವ ಲಲಿತೆಯ ವಿದ್ಯಾಭ್ಯಾಸ ಎನ್ ಮೂರ್ತಿರಾಯರು. ಈ ಒಂದು ಲೇಖನದಿಂದ ಬರುವಂತಹ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಒಂದನೆಯದು ಲಲಿತೆಯ ವಿದ್ಯಾಭ್ಯಾಸದ ಕಲಿಕೆಯ ಪರಿಯನ್ನು ವಿವರಿಸಿ. ಎರಡನೆಯದು ಲಲಿತೆಯ ವಿದ್ಯಾಭ್ಯಾಸದಲ್ಲಾದ ತೊಡಕುಗಳನ್ನು ಚರ್ಚಿಸಿ. ಮೂರನೆಯದು ಗಂಡ ಹೆಂಡತಿಯ ನಡುವೆ ಗುರು ಶಿಷ್ಯರ ನಡುವಿನ ಸಂಬಂಧದ ಬಿರುಕುಗಳು ಕಥೆಯಲ್ಲಿ ಹೇಗೆ ಮೂಡಿಬಂದಿದೆ ವಿವರಿಸಿ. ನಾಲ್ಕನೆಯದು ಲಲಿತೆಯ ವಿದ್ಯಾಭ್ಯಾಸ ಪ್ರಬಂಧದ ಆಶಯವನ್ನು ವಿವರಿಸಿ. ಘಟಕ 2ರಲ್ಲಿ ಬರುವ ಕಾರು ನನ್ನ ಸೆಕ್ರೆಟರಿ ಕೋರ್ಟು ಡಾಕ್ಟರ್ BGL ಸ್ವಾಮಿ. ಈ ಒಂದು ಗದ್ಯಪಾಠದಿಂದ ಬರುವಂತಹ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಒಂದನೆಯದು ಪಿಟೀಲು ವಾದನ ಕಾರ್ಯಕ್ರಮದ ಸಂದರ್ಭದಲ್ಲಿ ನಡೆದ ಘಟನೆಯನ್ನು ತಿಳಿಸಿ. ಎರಡನೆಯದು ಸೆಕ್ರೆಟರಿಯ ಜೊತೆಗಿನ ಕಾರಿನ ಪ್ರಯಾಣವನ್ನು ವಿವರಿಸಿ. ಮೂರನೆಯದು ಅಮೆರಿಕದಲ್ಲಿನ ರಸ್ತೆ ಕಾನೂನನ್ನು ತಿಳಿಸಿ. ನಾಲ್ಕನೆಯದು ಲೇಖನದಲ್ಲಿ ಕಂಡುಬರುವ ಕಾನೂನು ವ್ಯವಸ್ಥೆಯನ್ನು ವಿವರಿಸಿ. ಐದನೆಯದು ಲೇಖಕರು ಪೊಲೀಸಿನವರನ್ನು ಎದುರುಗೊಂಡ ಸಂದರ್ಭಗಳನ್ನು ತಿಳಿಸಿ. ಆರನೆಯದು ಕಾರು ನನ್ನ ಸೆಕ್ರೆಟರಿ ಕೋರ್ಟು ಲೇಖನದ ಆಶಯವನ್ನು ವಿವರಿಸಿ.
ಘಟಕ 3. ಒಂದನೆಯದು ಈ ದೇಹದೊಳಗಿದ್ದ ವಿಷಯ ಕಳೆಯಬೇಕು. ಕೈವಾರ ನಾರಾಯಣಪ್ಪ. ಈ ಒಂದು ಕವಿತೆಯಿಂದ ಬರಬಹುದಾದಂತಹ 5 ಮತ್ತು 10 ಅಂಕಗಳ ಪ್ರಶ್ನೆಗಳನ್ನು ನೋಡೋಣ. ಒಂದನೆಯದು ದೇಹದ ವಿಷ ಕಳೆಯಲು ಇರುವ ಮಾರ್ಗಗಳನ್ನು ವಿವರಿಸಿ. ಎರಡನೆಯದು 3, 5, 6, 8 ಮಾತಿನ ಅರ್ಥ. ಮೂರನೆಯದು ಈ ದೇಹದೊಳಗಿದ್ದ ವಿಷಯ ಕಳೆಯಬೇಕು ಪದ್ಯದ ಆಶಯವನ್ನು ವಿಶ್ಲೇಷಿಸಿ. ನಾಲ್ಕನೆಯದು ಮನುಷ್ಯನ ಉತ್ತಮ ಜೀವನಕ್ಕೆ ಇರಬೇಕಾದ ನಡೆನುಡಿಗಳಾವುವು ತಿಳಿಸಿ. ಐದನೆಯದು ತತ್ವಪದದಲ್ಲಿ ವ್ಯಕ್ತಗೊಂಡಿರುವ ವಿಷಯಗಳನ್ನು ಕುರಿತು ವಿವರಿಸಿ. ಆರನೆಯದು ತತ್ವಪದಗಳ ಕುರಿತು ಬರೆಯಿರಿ. ಏಳನೆಯದು ಈ ದೇಹದೊಳಗಿದ್ದ ವಿಷಯ ಕಳೆಯಬೇಕು ತತ್ವಪದದ ಸಾರಾಂಶವನ್ನು ವಿವರಿಸಿ. ಘಟಕ 3ರಲ್ಲಿ ಬರುವ ಮತ್ತೊಂದು ಪದ್ಯಪಾಠ ಬಡವ ಬಲ್ಲಿದ ನಾಗನೆ ಪುಲಿಗೆರೆ ಸೋಮನಾಥ. ಈ ಒಂದು ಪದ್ಯಪಾಠದಿಂದ ಬರಬಹುದಾದಂತಹ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಒಂದನೆಯದು ಶತಕದಲ್ಲಿ ಅಭಿವ್ಯಕ್ತಗೊಂಡಿರುವ ಶ್ರೇಷ್ಠತೆಯ ವಸ್ತುಗಳು ಯಾವುವು. ಎರಡನೆಯದು ಯಾವ ಯಾವ ಅಂಶಗಳಿಗೆ ಯಾವುವು ಭೂಷಣವೆಂದು ಹೇಳಲಾಗಿದೆ ವಿವರಿಸಿ. ಮೂರನೆಯದು ಕೆಳೆಯೇ ಸರ್ವರೊಳುತ್ತಮಂ ಈ ಮಾತಿನ ಅರ್ಥ ವಿವರಿಸಿ. ನಾಲ್ಕನೆಯದು ಶ್ರೇಷ್ಠತೆಯ ಅಂಶಗಳು ವರ್ತಮಾನಕ್ಕೆ ಪೂರಕವಾಗಿವೆಯೇ ವಿವರಿಸಿ. ಐದನೇ ಪ್ರಶ್ನೆ ಚಿನ್ನಕ್ಕೆ ಸುವಾಸನೆ ಬಂದಂತೆ ಎಂದು ಕವಿ ಹೇಳಲು ಕಾರಣವೇನು ಬರೆಯಿರಿ. ಶ್ರೇಷ್ಠತೆಯನ್ನು ಕುರಿತಂತೆ ಪುಲಿಗೆರೆ ಸೋಮನಾಥನ ನಿಲುವುಗಳನ್ನು ವಿವರಿಸಿ. ಏಳನೆಯದು ಸ್ನೇಹಿತರಿಗಿಂತಲೂ ಹೆಚ್ಚಿನ ವಸ್ತು ಮತ್ತೊಂದಿಲ್ಲವೆಂದು ಕವಿ ಕೊಡುವ ಹೋಲಿಕೆಗಳಾವುವು. ಎಂಟನೆಯದು ಬಡವ ಬಲ್ಲಿದ ನಾಗನೆ ಕವಿತೆಯ ಆಶಯವನ್ನು ವಿವರಿಸಿ. ಒಂಬತ್ತನೆಯದು ಬಡವ ಬಲ್ಲಿದ ನಾಗನೆ ಕವಿತೆಯ ಸಾರಾಂಶವನ್ನು ವಿವರಿಸಿ. ಘಟಕ 3ರಲ್ಲಿ ಬರುವ ಒಂದು ತಲೆ ಚೌರದ ಕಥೆ ಡಾಕ್ಟರ್ ಶಿವರಾಜ ಬ್ಯಾಡರಹಳ್ಳಿ. ಈ ಒಂದು ಗದ್ಯಪಾಠದಲ್ಲಿ ಬರುವ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಒಂದನೆಯದು ಲೇಖಕರ ಬಾಲ್ಯದ ತಲೆ ಚೌರದ ಪ್ರಸಂಗ. ಎರಡನೆಯದು ದಶವಾರದ ಸಂತೆ ಪ್ರಸಂಗ. ಮೂರನೆಯದು ಪುಟ್ಟಸ್ವಾಮಿಯ ಕಾರ್ಯವೈಖರಿ. ನಾಲ್ಕನೆಯದು ಆಧುನಿಕ ಯುಗದ ಕಟಿಂಗ್ ಶಾಪ್ಗಳು. ಐದನೆಯದು ಜಾತಿ ಆಧಾರಿತ ವೃತ್ತಿಗಳ ಕುರಿತು ವಿವರಿಸಿ. ಆರನೆಯದು ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಕಂಡುಬರುವ ಅಸ್ಪೃಶ್ಯತೆಯ ಆಚರಣೆಗಳು ಮತ್ತು ಕಾರಣಗಳನ್ನು ವಿವರಿಸಿ. ಏಳನೆಯದು ಒಂದು ತಲೆ ಚೌರದ ಕಥೆ ಲೇಖನದ ಆಶಯವನ್ನು ವಿವರಿಸಿ. ಘಟಕ 3ರಲ್ಲಿ ಬರುವ ಮೂರ್ಖರ ರಾಜ್ಯದಲ್ಲಿ ಜನಪದ ಕಥೆ. ಈ ಒಂದು ಕಥೆಯಲ್ಲಿ ಬರುವ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಒಂದನೆಯದು ಹಗಲು ರಾತ್ರಿಯನ್ನು ಹಗಲು ಮಾಡಲು ಹೊರಟ ಪರಿಣಾಮ. ಎರಡನೆಯದು ಗುರು ಶಿಷ್ಯರ ಉಪಾಯಗಳು. ಮೂರನೆಯದು ಮೂರ್ಖರ ರಾಜ್ಯದಲ್ಲಿ ಆಡಳಿತದ ವೈಖರಿ. ನಾಲ್ಕನೆಯದು ರಾಜ ಮತ್ತು ಮಂತ್ರಿಯ ಆಜ್ಞೆ ಏನಾಗಿತ್ತು ವಿವರಿಸಿ. ಐದನೆಯದು ನ್ಯಾಯಚಕ್ರದ ಚಿತ್ರಣ. ಆರನೆಯದು ಗುರು ಶಿಷ್ಯರು ಕಂಡ ಮೂರ್ಖ ರಾಜ್ಯದ ಚಿತ್ರಣವನ್ನು ವಿವರಿಸಿ. ಏಳನೆಯದು ಕಳ್ಳನ ಸಾವಿಗೆ ಕಾರಣವಾದ ವಿವಿಧ ಪ್ರಸಂಗಗಳನ್ನು ವಿವರಿಸಿ. ಎಂಟನೆಯದು ರಾಜ ಮತ್ತು ಮಂತ್ರಿಗಳು ಮೂರ್ಖತನದಿಂದ ತಮ್ಮ ಸಾವಿಗೆ ತಾವೇ ಕಾರಣವಾದ ಪ್ರಸಂಗವನ್ನು ವಿಮರ್ಶಿಸಿ. ಒಂಬತ್ತನೆಯದು ಗುರು ಶಿಷ್ಯರು ಮೂರ್ಖತನವನ್ನು ನಾಶಪಡಿಸಿದ ಪ್ರಸಂಗವನ್ನು ಕಥೆಯ ಹಿನ್ನೆಲೆಯಲ್ಲಿ ನಿರೂಪಿಸಿ. ಹತ್ತನೆಯದು ಮೂರ್ಖರ ರಾಜ್ಯದಲ್ಲಿ ಕಥೆಯ ಆಶಯವನ್ನು ತಿಳಿಸಿ. 11ನೆಯದು
ಮೂರ್ಖರ ರಾಜ್ಯದಲ್ಲಿ ಕಥೆಯ ಸಾರಾಂಶವನ್ನು ವಿಶ್ಲೇಷಿಸಿ. ಘಟಕ 4 ಜೀವನ ಚರಿತ್ರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಲೇಖಕರು ಆರ್. ಲಕ್ಷ್ಮೀನಾರಾಯಣ. ಇದರಲ್ಲಿ ಬರಬಹುದಾದಂತಹ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಒಂದನೆಯದು ಮಾಸ್ತಿಯವರ ಬಾಲ್ಯ ಮತ್ತು ವಿದ್ಯಾಭ್ಯಾಸ. ಎರಡನೆಯದು ಮಾಸ್ತಿಯವರ ವೃತ್ತಿ ಬದುಕು. ಮೂರನೆಯದು ಮಾಸ್ತಿಯವರ ಸಣ್ಣ ಕಥೆಗಳಲ್ಲಿ ಅನಾವರಣಗೊಂಡಿರುವ ಬದುಕಿನ ಚಿತ್ರಣ. ನಾಲ್ಕನೆಯದು ಮಾಸ್ತಿಯವರ ಕಾದಂಬರಿಗಳಲ್ಲಿ ನಿರೂಪಿತವಾಗಿರುವ ಸಾಮಾಜಿಕತೆ. ಐದನೆಯದು ಮಾಸ್ತಿಯವರನ್ನು ಕನ್ನಡದ ಕಡೆಗೆ ತಿರುಗಿಸಿದ ಪ್ರಸಂಗ. ಆರನೆಯದು ಮಾಸ್ತಿಯವರ ಪೌರಾಣಿಕ ನಾಟಕಗಳ ವೈಶಿಷ್ಟ್ಯತೆ. ಏಳನೆಯದು ಮಾಸ್ತಿಯವರು ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿದ ಪರಿ. ಎಂಟನೆಯದು ಮಾಸ್ತಿಯವರ ಗದ್ಯ ಸಾಹಿತ್ಯದ ವೈಶಿಷ್ಟ್ಯತೆ. ಒಂಬತ್ತನೆಯದು ಮಾಸ್ತಿಯವರ ಸಾಹಿತ್ಯ ಕೊಡುಗೆಯನ್ನು ಮೋಜನ್ ಕಾರ್ಯಕ್ಕೆ ಹೋಲಿಸಲು ಕಾರಣ. ಹತ್ತನೆಯದು ಮಾಸ್ತಿಯವರಲ್ಲಿದ್ದ ಪ್ರಾಮಾಣಿಕತೆ ಮತ್ತು ಸ್ವಾಭಿಮಾನಿ ಬದುಕನ್ನು ಪರಿಚಯಿಸಿ. 11ನೆಯದು ಮಾಸ್ತಿಯವರ ಸಣ್ಣ ಕಥೆಗಳಲ್ಲಿನ ವೈಶಿಷ್ಟ್ಯತೆಗಳನ್ನು ಕುರಿತು ಬರೆಯಿರಿ. 12ನೆಯದು ಸುಬ್ಬಣ್ಣ ಹಾಗೂ ಶೇಷಮ್ಮ ಕಾದಂಬರಿಗಳಲ್ಲಿ ಬದುಕಿನ ವಾಸ್ತವತೆ ಹೇಗೆ ನಿರೂಪಿತವಾಗಿದೆ ವಿವರಿಸಿ. 13ನೆಯದು ಮಾಸ್ತಿಯವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳನ್ನು ಕುರಿತು ಬರೆಯಿರಿ. 14ನೆಯದು ಕಾಕನ ಕೋಟೆ ನಾಟಕದ ಆಶಯವನ್ನು ಕುರಿತು ಬರೆಯಿರಿ.